ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಸೊ ಫ್ರೆಂಡ್ಸ್, ಇವತ್ತು ನಾನು ನನ್ನ ಗಾರ್ಡನ್ನಲ್ಲಿ ಏನೆಲ್ಲ ತರಕಾರಿಗಳು ನಾನು ಹಾರ್ವೆಸ್ಟ್ ಮಾಡ್ಕೊಲಿಕತ್ತೀನಿ ಅಂತ ತೋರಿಸ್ತೀನಿ ನಿಮ್ಗೆ. ಸೊ ನಿಮಗೂ ಟೈಮ್ ಸಿಕ್ಕಾಗ ಅಥವಾ ನಿಮ್ಮ ಮನೇಲಿರೋಂಥ ಜಾಗನ ಬಳಸ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪಾಟ್ನಾಗೂ ಆರಾಮಾಗಿ ತರಕಾರಿಗಳನ್ನು ಬೆಳಿಬೋದು ಅಂಥೇಳಿ ನಿಮ್ಗೊಂದು ಐಡಿಯಾ ಬರಲಿ ಅಂತ ಈ ವಿಡಿಯೋ ತೋರ್ಸಕತ್ತೀನಿ ಫ್ರೆಂಡ್ಸ್ ನಿಮ್ಗೆ. ಸೊ ಇದು ಹಾಗಲಕಾಯಿ ಬೆಳ್ಳಿ. ಇದು ಹಾಗಲಕಾಯಿ ಬೆಳ್ಳಿನೂ ನಾನು ಫ್ರೀನಾಗೆ ಬಳಸೀನಿ. ಹೆಂಗೆ ಅಂತಂದ್ರೆ, ಮನೆಗೆ ನಾನು ತರಕಾರಿ ಏನಾರು ತಂದಿರ್ತೀವಲ್ಲ, ಅದರಲ್ಲಿ ಹಣ್ಣಾಗಿರೋಂಥ ಬೀಜ ಬಂದ್ವು ಅಂದರೆ ಸೊ ಈ ಥರ ಅದನ್ನು ಬಳಸೋಕ್ಕೆ ಟ್ರೈ ಮಾಡ್ತೀನಿ ನಾನು. ಅದರಿಂದ ಗಿಡ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರ ಇದು ಹಾಗಲಕಾಯಿನೂ ನಾನು ಬೆಳೆದಿದ್ದು. ಇದು ನಾನು ಬೆಂಗಳೂರಿಂದ ಬರ್ಬೇಕಾದ್ರೆ ಒಂದು ಟೈಮ್ ಅದು ಹಾಗಲಕಾಯಿ ತೊಗೊಂಬಂದಿದ್ದೆ. ಗ್ರೀನ್ ಕಲರ್ ಹಾಗಲಕಾಯಿ. ಇದು ಒಂದು ಸ್ವಲ್ಪ ಕಮ್ಮಿ ಸಿಗುತ್ತೆ ಈ ಸೈಡ್ ನಮ್ಮ ಕಡೆ. ಮತ್ತು ಇದು ಜವಾರಿನೂ ಆಗಿರೋದ್ರಿಂದ ಅಲ್ಲಿಂದ ಸೀಡ್ಸ್ ನಂಗೆ ಚೆಂದ ಅನಿಸಿತ್ತು, ತೊಗೊಂಬಂದಿದ್ದೆ. ಅದು ನಾನು ಹಾಕಿದ್ದೆ. ನಾನು ಹಾಕಿದಾಗ ಭಾಳಷ್ಟು ಗಿಡ ಬಂದಿದ್ವು. ಅದ್ರಾಗ ಭಾಳಷ್ಟು ಹಣ್ಣುಗಳು ಬಂದು ಅದ್ರಲ್ಲಿ ಮತ್ತೆ ಸೀಡ್ಸ್ನ ಕಲೆಕ್ಟ್ ಮಾಡ್ಕೊಂಡೀನಿ. ಅದೇ ರೀತಿ ಬೆಳೆದಿದ್ದ ಗಿಡದಾಗೆ ಈಗ ಇವತ್ತು ನೋಡ್ರಿ ನಾನು ಎಷ್ಟೊಂದು ಹಾಗಲಕಾಯಿ ತೊಗೊಂಡಿನಿ ಅಂತಂದ್ರೆ, ಒಂದು 7-8 ಒಂದೊಂದು ಗಿಡದಿಂದ 7-8 ಈ ಥರ 2 ಗಿಡ ಅದಾವ ನನಗೆ. ಇಷ್ಟೊಂದು ಹಾಗಲಕಾಯಿಗಳು ಬಂದಾವೆ ನೋಡ್ರಿ. ಆಮೇಲೆ ಇದನ್ನು ನಾನು ವೇಸ್ಟ್ ಟಬ್ನಾಗ ಬಳಸೀನಿ. ಜಾಸ್ತಿ ಮಣ್ಣೇನಿಲ್ಲ ಅದ್ರಾಗ. ಸಾಕಷ್ಟು ಗಾರ್ಡನ್ನಾಗ ಬಂದಿದ್ದೆಲ್ಲ ಕಸ ಹಾಕೀನಿ, ಮೇಲೆ ಸ್ವಲ್ಪ ಮಣ್ಣು ಹಾಕೀನಿ, ಬೀಜ ಹಾಕೀನಿ. ಇಷ್ಟೇ ಕೆಲಸ ನಂದು ಅದರದ್ದು. ಆಮೇಲೆ ಭಾಳ ಕಂಟಿನ್ಯೂಯಸ್ ಗೊಬ್ಬರ ಹಾಕೋದು ಇರಲ್ಲ, ಯಾಕಂದ್ರೆ ಕೆಳಗೆ ತಾನೇ ಕಂಪೋಸ್ಟ್ ಹಾಕ್ಕೊಂತ ಹೋಗ್ತದೆ. ಸೊ ಇಲ್ಲಿನೂ ಒಂದು ಹಾಗೆ ಒಂದು ಸಣ್ಣದು ಹಾಗಲಕಾಯಿ ಬಳ್ಳಿ ಬಂದದ್ದು ಇಲ್ಲಿನೂ. ಇದೂ ಅದೇ ವೆರೈಟಿದದ. ಸೊ ಅದು ಇಲ್ಲಿನೂ ಒಂದು 4-5 ಕಾಯಿ ನನಗೆ ಸಿಕ್ವು. ಸೊ ಅವನು ಸಣ್ಣ ಸಣ್ಣ ತಗೊಂಡಿನಿ ನಾನು. ಆಮೇಲೆ ಭಾಳ ಗಾಳಿ ಬೀಳಕತ್ತಿತ್ತು. ಇದಾದ ದಿನ ಫುಲ್ಲು ಮಳೆ ಬಂತು ಅನ್ಕೋತೀನಿ ನಾನು. ಆಲ್ಮೋಸ್ಟ್ ಎಲ್ಲ ಕಡೆನೂ ಒಂದು ಸತಿ ಮಳೆ ಆಗ್ಯದ. ಸೊ ನಿಮ್ಮ ಕಡೆನೂ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಸೊ ಹಾಗಲಕಾಯಿ ಆದಮೇಲೆ ಇದು ಅವರೆಕಾಯಿ ನಾನು ಏನು ಬಿಡ್ಸಕತ್ತೀನಲ್ಲ, ಅದು ಅವರೆಕಾಯಿನೂ ಅಷ್ಟೇ. ನಾನು ತರಕಾರಿ ಮಾಡೋಕ್ಕೆ ಏನು ತಂದಿದ್ನಲ್ಲ, ಅದ್ರಾಗಿಂದು ಒಂದು ಕೆಂಪಾಗಿರೋಂಥ ಬೀಜ, ಗಟ್ಟಿಯಾಗಿದ್ದು ಬೀಜ ತಗೊಂಡು ಹಾಕಿದ್ದೆ. ಅದರಿಂದ ಸಾಕಷ್ಟು ಗಿಡ ಬಂದಿದ್ವು. ಅದರದ್ದೇ ಕಾಯಿಗಳು ಯಾವಾಗೂ ಬರ್ತಾನೆ ಇರ್ತಾವೆ. ಸೊ ಹಿಂಗೆ ನಾವು ಮನೆಗೆ ಆರ್ಗ್ಯಾನಿಕ್ಕಾಗಿ ಬೆಳೆದ್ವು ಅಂತಂದರೆ ಸೊ ಖುಷಿನೂ ಇರ್ತದೆ. ಮತ್ತು ಅದು ಯಾವುದೇ ಕೆಮಿಕಲ್ ಮಿಕ್ಸ್ ಇರಲ್ಲ. ಫ್ರೆಶ್ ಆದಾಗ ಬೇಕಾದಾಗ ತೊಗೊಂಡು ನಾವು ಮಾಡ್ಬೋದು. ಸೊ ಹಾಗೆ ಇವತ್ತು ಭಾಳಷ್ಟು ತರಕಾರಿ ಇತ್ತು. ಆಮೇಲೆ ನಾನು ಏನೆಲ್ಲ ತರಕಾರಿ ಬೇಕಾಗಿತ್ತು, ಆಮೇಲೆ ಭಾಳ ದಿನ ಬಿಟ್ಟರೆ ಹಣ್ಣು ಆಗ್ತಾವ ಅನ್ನೋ ಒಂದು ಇದಕ್ಕೆ ಇವತ್ತು ಎಷ್ಟೆಲ್ಲ ರೆಡಿಯಾಗಿತ್ತು ಅಷ್ಟೆಲ್ಲ ತರಕಾರಿ ನಾನು ತಗೊಂಡಿನಿ. ಇದಾದ್ಮೇಲೆ ಇಲ್ಲಿ ಬೆಂಡೆಕಾಯಿ ಗಿಡನೂ ಅದಾವೆ. ಬೆಂಡೆಕಾಯಿ ಗಿಡದಾಗೂ ಅಷ್ಟೇ ಸ್ವಲ್ಪ ಆದರೂ ಪರವಾಗಿಲ್ಲ, ಬೆಂಡೆಕಾಯಿ ಇದ್ರಾಗೂ ಚಲೋ ಬಂದಾವ. ಇದೂ ಅಷ್ಟೇ ಬೀಜದಿಂದ ಹಾಕಿದ್ದೆ. ಇದು ಬೆಂಡೆಕಾಯಿ ಬೀಜ ನಾನು ಖರೀದಿ ಮಾಡಿ ತಗೊಂಬಂದಿದ್ದು. ಸೊ ಇದ್ರದ್ದು ಬೀಜ ಹಾಕೀನಿ. ಇದ್ರದ್ದು ಎಷ್ಟೊಂದು ಪ್ಲ್ಯಾಂಟ್ಗಳಿದ್ದಾವೆ. ಎಲ್ಲ ಪ್ಲ್ಯಾಂಟ್ನಾಗೂ ಒಂದು 2-2, 3-3 ಬೆಂಡೆಕಾಯಿ ಆದ ಬಂದ್ರೂ ಭಾಳ ಯೂಸ್ ಆಗುತ್ತೆ ನಮಗಿದು ಈ ಥರ. ಸೊ ನೀವೂ ಟ್ರೈ ಮಾಡಿರಿ. ವೇಸ್ಟ್ ಡಬ್ಬಿ ಹಿಟ್ಟಿನ ಪ್ಯಾಕೆಟು ಏನಾರ ಲಾಸ್ಟ್ ಏನು ಸಿಕ್ಕಿಲ್ಲ ಅಂದ್ರೆ ರಟ್ಟಿನ ಬಾಕ್ಸ್ನಾಗ, ಕ್ಯಾರಿ ಬ್ಯಾಗ್ನಾಗರನೂ ಆರಾಮಾಗಿ ನೀವು ಬೆಳಿಬೋದು ನೋಡ್ರಿ. ಸೊ ಟ್ರೈ ಮಾಡಿರಿ ನೀವೂ. ಸೊ ಅದೇ ರೀತಿ ಫ್ರೆಂಡ್ಸ್, ಇಲ್ಲಿ ನೋಡ್ರಿ ಮೆಣ್ಸಿಕಾಯಿನೂ ಸಾಕಷ್ಟು ಆಗ್ಯಾವ. ಇವನು ಅಷ್ಟೇ ಮೆಣ್ಸಿಕಾಯಿ ಬೆಂಗಳೂರಿಂದ ತೊಗೊಂಬಂದಿದ್ದು ನಾನು. ಇದು ಮೇಲ್ ಸೈಡ್ ಬೆಳಿತಾವಲ್ಲ, ಅದು ಭಾಳ ಖಾರ ಇರ್ತಾವೆ. ಇಂಥ ಒಂದು 4-5 ಗಿಡ ಆಯಿತು ಅಂದ್ರೂ ವಾರಕ್ಕೊಂದು ಸತಿ ನೀವು ಮೆಣ್ಸಿಕಾಯಿ ತೊಗೊಂಡ್ರಂದ್ರೆ ಒಂದು ವಾರ ಪೂರ್ತಿ ಬರ್ತಾವೆ. ಯಾಕಂದ್ರೆ ಭಾಳ ಖಾರ ಇರೋದ್ರಿಂದ ಜಾಸ್ತಿ ಇದನ್ನು ಜಾಸ್ತಿ ಹಾಕೋ ಅವಶ್ಯಕತೆ ಇರೋಂಗಿಲ್ಲ. 1-2 ಹಾಕಿದ್ರೂ ಸಾಕು, ನಿಮ್ಮದು ಪಲ್ಯ ಅಥವಾ ನಾಷ್ಟ ಏನದ ರೆಡಿ ಆಗ್ತದೆ. ಇದು ಮೆಣ್ಸಿಕಾಯಿನೂ ನಾನು ಎಷ್ಟೊಂದು 5-6 ಗಿಡಗಳಿದ್ದಾವೆ. ಎಲ್ಲ ಗಿಡದಾಗಿಂದು ಇಷ್ಟಿಷ್ಟು ಅಂತಂದ್ರೂ ನನಗೊಂದು 1/4 kg ಅಷ್ಟು ಮೆಣ್ಸಿಕಾಯಿ ಬಂದವ. ಸೊ ಇದೂ ಅಷ್ಟೇ ನಾನು ವೇಸ್ಟ್ ಮೆಟೀರಿಯಲ್ನಾಗ, ಆಮೇಲೆ ಫ್ರೀ ಸೀಡ್ನಾಗ ನಾನು ತೊಗೊಂಡು ಹಾಕ್ಕೊಂಡೀನಿ. ಸೊ ಈ ಮನೆಗೆ ತರಕಾರಿ ಅಂತೂ ಎಲ್ಲರೂ ತೊಗೋತೀವಿ. ಆ ತೊಗೊಂಡು ತರಕಾರಿನಾಗ ನಾವು ಈ ಥರ ಹಾಕ್ಕೋಬೇಕು. ಹಾಕ್ಕೊಂಡ್ರೆ ಭಾಳ ಯೂಸ್ ಆಗುತ್ತೆ.
ಮತ್ತು ಗೊಬ್ಬರನೂ ಮೇಲೆ ಮೇಲೆ ತರೋದಿರೋದಿಲ್ಲ, ಮನೆಯಲ್ಲೇ ಹಾಕೋಬೋದು. ಮನೆಯಲ್ಲೇ ಗೊಬ್ಬರ ಮಾಡಿಕೊಂಡು ನಾವು ಅದನ್ನೇ ಯೂಸ್ ಮಾಡ್ಕೋಬೋದು. ಸೊ ಇದೆಲ್ಲ ಭಾಳ ಯೂಸ್ ಆಗುತ್ತೆ. ನೀವು ಈ ಥರ ಟ್ರೈ ಮಾಡಿರಿ, ಅಥವಾ ಐಡಿಯಾ ಬರಲಿ ಯಾವ ರೀತಿ ಬಳಸ್ಬೋದು, ಬಳದ್ರು ಎಷ್ಟೆಲ್ಲ ತರಕಾರಿಗಳು ನಮಗೆ ಸಿಗ್ತಾವ ಅನ್ನೋ ಒಂದು ಐಡಿಯಾಕ್ಕೆ ನಾನು ಇದು ವಿಡಿಯೋ ನಿಮ್ಗೆ ಹಾಕಾಕತ್ತೀನಿ. ಸೊ ಇಷ್ಟ ಆಗ್ಯದ ಅನ್ಕೋತೀನಿ ಫ್ರೆಂಡ್ಸ್ ನಾನು ನಿಮ್ಗೆ. ಸೊ ನೋಡಿರಿ ಫ್ರೆಂಡ್ಸ್, ಈ ಥರ ಇವು ಮ್ಯಾಲೆ ಬರ್ತಾವೆ ಮೆಣ್ಸಿನ್ಕಾಯಿ, ಹಿಂಗೆ ಕೆಳಗೆ ಜೋತ್ ಬಿಡಂಗಿಲ್ಲ, ಹಿಂಗೆ ಮ್ಯಾಲೆ ಇರ್ತಾವೆ ಇವು. ಸೊ ಇದ್ರದ್ದು ವೆರೈಟಿನೇ ಬೇರೆ ಮತ್ತು ಭಾಳ ಖಾರನೂ ಇದು. ಇಂಥವು ಸಿಕ್ವಂತಂದ್ರೆ ನೀವು ಹೊರಗೆ ಎಲ್ಲೂ ನಮ್ಗೆ ಗೊತ್ತಾಗೋದಿಲ್ಲ ಯಾವ ಯಾವ ಥರದ ವೆರೈಟಿ ಇದೆ ಅಂತ. ಸೊ ನಮ್ಮ ಮನೆಗೆ ಬೆಳೆದಂದ್ರೆ ಯಾವ ವೆರೈಟಿ ಅದ, ಎಷ್ಟು ಬಳಸ್ಬೋದು ಅಂತ ಐಡಿಯಾನೂ ಬರ್ತದೆ. ಸೊ ಇದ್ರ ಜೊತೆಗೆ ನಾನು ಅರಿಶಿನ ಹಾಕೀನಿ, ಪುದೀನ ಹಾಕೀನಿ, ಬದನೇಕಾಯಿ ಹಾಕೀನಿ, ಮೆಂತ್ಯ ಪಲ್ಯ ಹಾಕೀನಿ, ಕೊತ್ತಂಬರಿ ಹಾಕೀನಿ, ಕರಿಬೇವಿನ ಗಿಡ ಐತೆ ನನ್ನ ಕಡೆ. ಆಮೇಲೆ ಲೆಮನ್ ಗ್ರಾಸ್ ಅಂತದ ಅದನ್ನು ಹಾಕೀನಿ, ಅದನ್ನು ಟೀಗೆಲ್ಲ ನಾನು ಯೂಸ್ ಮಾಡ್ತೀನಿ. ಸೊ ಇದು ಮೆಂತ್ಯ ಪಲ್ಯ ಫ್ರೆಂಡ್ಸ್. ಇದು ಒಂದು 15 ದಿವಸ ಹಿಂದೆ ನಾನು ಬೀಜ ಹಾಕಿದ್ದೆ. ಸೊ ಅದೆಲ್ಲ ನೋಡ್ರಿ ಹಾರ್ವೆಸ್ಟಿಗೆ ರೆಡಿ ಆಗ್ಯದ. ಇನ್ನೂ ಸ್ವಲ್ಪ ದಿನ ಬಿಟ್ಟರಿಲ್ಲೇ ಹೂವು ಆಗ್ತದೆ ಅದು. ಆ ಹೂವು ಆಗೋದಕ್ಕಿಂತ ಮೊದಲೇ ನಾನು ತೆಕೊಂಡ್ರೆ ಆಯ್ತು ಅಂಥೇಳಿ. ಸೊ ನೋಡ್ರಿ ಒಂದು 2 ರಿಂದ 3 ಸೂಡಷ್ಟು ಆರಾಮಾಗಿ ಆಗುತ್ತೆ. ನಿಮಗೆಲ್ಲ ತೋರಿಸ್ತೀನಿ ನಾನು ಇವಾಗ ಎಲ್ಲೆಲ್ಲಿ ಹಾಕೀನಿ ಅಂಥೇಳಿ. ಸೊ ನೋಡ್ರಿ ಫ್ರೆಶ್ ಆಗಿ ಆರ್ಗ್ಯಾನಿಕ್, ಏನು ಕೆಮಿಕಲ್ ಹಾಕದೆ ಬೆಳೆಸೀನಿ ನಾನು ಇದಕ್ಕೆ. ಆಮೇಲೆ ಈ ಸೈಡ್ ಏನದಲ್ಲ ಟೈರ್ನಾಗ ಅದೆಲ್ಲ ಕೊತ್ತಂಬರಿ ಅದ. ಕೊತ್ತಂಬರಿನೂ ಅಷ್ಟೇ ನಾನು ಸೀಡ್ಸ್ನಾಗ 2 ಒಂದೇ ಸತಿ ಹಾಕಿದ್ದೆ. ಕೊತ್ತಂಬರಿ ಮತ್ತು ಮೆಂತ್ಯ ಪಲ್ಯ ರೆಡಿ ಆಗ್ಯದ. ಕೊತ್ತಂಬರಿ ಎಷ್ಟು ಬೇಕು ಅಷ್ಟು ತೊಗೋತೀನಿ, ಉಳಿದಿದ್ದು ಮೆಂತ್ಯ ಪಲ್ಯ ಏನೈತೆ ಎಲ್ಲ ತೆಗೆದುಬಿಡ್ತೀನಿ. ಇದು ತೆಗೆದ್ಮ್ಯಾಗ ಇದ್ರನ್ನಾಗ ನಾವು ಮತ್ತು ಬೇರೆ ಥರದ್ದು ಬೀಜಗಳನ್ನು ಹಾಕ್ಕೊಂಡು ಬೇರೆ ತರಕಾರಿಗಳನ್ನು ಬಳಸ್ಬೋದು. ಸೊ ಒಂದಾದ್ಮೇಲೆ ಒಂದು ಕಂಟಿನ್ಯೂಸ್ ನಾವು ತರಕಾರಿಗಳನ್ನು ಬೆಳೀತಾ ಇದ್ವಿ ಅಂತಂದ್ರೆ ಮನೆಗೆ ಎಲ್ಲ ಥರದ ತರಕಾರಿಗಳನ್ನು ನಾವೇ ಕೈಯಾರೆ ಬೆಳೆದು ಅದರ ರುಚಿ ನೋಡ್ಬೋದು. ಸೊ ಎಲ್ಲೆಲ್ಲಿ ಜಾಗ ಇತ್ತು ಅಲ್ಲೆಲ್ಲ ನಾನು ಇದು ಹಾಕಿ ಬೀಜಗಳನ್ನು ಹಾಕಿ ಅವತ್ತು ರೆಡಿ ಮಾಡ್ಕೊಂಡಿದ್ದೆ. ಈ ಟೈರ್ನಾಗ ಏನು ಬೆಳೆದಿನಲ್ಲ ಇದನ್ನು ಪೂರ ತೊಗೊಳಂಗಿಲ್ಲ, ಎಷ್ಟು ಬೇಕು ಅಷ್ಟೇ ತೊಗೋತೀನಿ. ಯಾಕಂದ್ರೆ ಇದು ಸ್ವಲ್ಪ ಉದ್ದುದು ಯಾವ್ದು ಬೆಳೆದದ್ದು ನೋಡಿ ತೊಗೋತೀನಿ. ಇದು ಸ್ವಲ್ಪ ಹಾಕ್ಲಿಕ್ಕೆ ಅಷ್ಟೇ ಯೂಸ್ ಆಗುತ್ತೆ. ಸೊ ಮಧ್ಯೆ ಮಧ್ಯೆ ರಾಜಗಿರಿನೂ ಬೆಳೆದಿತ್ತು. ಎಲ್ಲ ಕಡೆ ರಾಜಗಿರಿದು ಕಲೆಕ್ಟ್ ಮಾಡಿದ್ರು ಅದನ್ನು ಆಲ್ಮೋಸ್ಟ್ ಒಂದು ಸೂಡಷ್ಟು ಅಂತೂ ರೆಡಿಯಾಗಿತ್ತು. ಸೊ ಅದನ್ನು ತೋರಿಸ್ತೀನಿ ನಾನು ನಿಮಗೆ ಎಂಡ್ನಾಗ ಎಷ್ಟು ನಾನು ತೊಗೊಂಡಿನಿ ಅಂತ ಹೇಳಿದ ರಾಜಗಿರಿ ಪಲ್ಯ. ಆಮೇಲೆ ಇದು ಹೇಳಿದ್ನಲ್ಲ ಕೊತ್ತಂಬರಿ ಎಷ್ಟು ಬೇಕು ಅಂತ ನೋಡ್ಕೋತೀನಿ, ಅಷ್ಟೇ ತೊಗೋತೀನಿ. ಎಲ್ಲೆಲ್ಲಿ ಉದ್ದುದ್ದು ಬೆಳೆದದ್ದು ನೋಡಿ ಅಲ್ಲಿದ್ದು ಅಷ್ಟೇ ತೆಕ್ಕೋತೀನಿ, ಉಳಿದಿದ್ದು ನಾನು ಇಲ್ಲೇ ಬಿಡ್ತೀನಿ. ಸೊ ಕೊತ್ತಂಬರಿ ಫ್ರೆಶ್ ಆಗಿದ್ರೇ ಅದ್ರ ಸ್ಮೆಲ್ ಚೆಂದ ಬರ್ತದೆ. ಸೊ ಫ್ರಿಜ್ನಾಗ ಇಡೋದಕ್ಕಿಂತ ನಾನು ಇಲ್ಲೇ ಇಡ್ತೀನಿ. ಈ ಕಡೆ ಒಂದು ಸ್ವಲ್ಪ ಉದ್ದುದ್ದು ಬೆಳೆದದ ಅನ್ಕೋತೀನಿ, ಇದನ್ನೇ ತಗೊತೀನಿ ಎಷ್ಟು ಬೇಕು ಅಷ್ಟನ್ನು. ಸೊ ಫ್ರೆಂಡ್ಸ್, ಭಾಳ ಅಂದ್ರೆ ಭಾಳ ಗಾಳಿ ಬಿಟ್ಟದ ಇವತ್ತು, ಯಾಕನೂ ಗೊತ್ತಿಲ್ಲ, ಮೋಡ ಮೋಡ ಆಗ್ಲಿಕ್ಕತ್ತದ. ಇದ್ದಿದ್ದು ರಾಜಗಿರಿ ನೋಡಿದ್ರಲ್ಲ, ಮೆಂತ್ಯ ಪಲ್ಯ, ಕೊತ್ತಂಬರಿ ಎಷ್ಟು ಫ್ರೆಶ್ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಇದು.
ಸೊ ಉಳಿದಿದ್ದೆಲ್ಲ ಆಮೇಲೆ ತೊಗೋತೀನಿ. ಸೊ ಸಾಕು ಅನ್ಕೋತೀನಿ, ಇದಿಷ್ಟು ಈಗ ನನಗೆ ಇವತ್ತು 1-2 ದಿವಸಿಗೆ ಆಗುತ್ತೆ. ಮತ್ತೊಂದು 2 ದಿನ ಬಿಟ್ಟು ನಾನು ಮತ್ತೆ ತೊಗೋಬೋದು. ಸೊ ಇದ್ರಾಗೂ ನೋಡಿರಿ ಮೆಂತ್ಯ ಪಲ್ಯ. ಸೊ ಇದನ್ನೇ ಎಲ್ಲ ಮೆಂತ್ಯ ಪಲ್ಯನೇ ಉದ್ದುದ್ದು ಆಗೈತೆ. ಇನ್ನು ಭಾಳ ದಿನ ಬಿಟ್ಟು ಬಂತಂದ್ರೆ ಇದಕ್ಕೆ ಈಗ ಹೂ ಮತ್ತು ಸೀಡ್ಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ. ಅದಕ್ಕಿಂತ ಮೊದಲೇ ನಾನು ಇದನ್ನು ತಗೊಂಬಿಡ್ತೀನಿ. ಸೊ ಮಣ್ಣು ಎಷ್ಟು ಮೃದುವಾಗೈತೆ ನೋಡ್ರಿ. ಮಣ್ಣು ಎಷ್ಟು ಮೃದುವಾಗಿರುತ್ತೋ ಅಷ್ಟು ಚಂದ ಬೆಳೆಯುತ್ತೆ. ಭಾಳ ಹಿಂಗೆ ಟೈಟ್ ಮಣ್ಣಿತ್ತು ಅಂತಂದ್ರೆ ಅದ್ರಾಗ ಬೆಳೆಯಂಗಿಲ್ಲ ಅದು. ಯಾಕಂದ್ರೆ ಬೇರಿಗೆ ಸಾಕಷ್ಟು ಹರಳಲಿಕ್ಕೆ ಅವಕಾಶ ಇರಂಗಿಲ್ಲಲ್ಲ, ಹಾಗಾಗಿ ಅದ್ರಾಗ ಸ್ವಲ್ಪ ಕಮ್ಮಿ ಬೆಳೀತದೆ. ಸೊ ಇದಿಷ್ಟು ಅದಿಷ್ಟು ಆಮೇಲೆ ಇನ್ನೊಂದು ಕಡೆ ಅದ, ನಾನು ಹಿಂಗೆ ತೋರಿಸ್ತೀನಿ. ಇನ್ನೂ 1-2 ಕಡೆ ಅದ. ಆಮೇಲೆ ಟೊಮೆಟೊ ಗಿಡದಾಗೂ ಒಂದೊಂದು ಟೊಮೆಟೊನೂ ಹಣ್ಣಾಗಿದ್ವು ಆರಾಮಾಗಿ, ಅದನ್ನು ತೊಗೊಂಡಿನಿ. ಸೊ ಇದನ್ನು ನೋಡ್ಬೋದು. ಇದು ಎಲ್ಲರಿಗಿಂತ ತಾಜಾ ಫ್ರೆಶ್ ಮತ್ತು ಚಂದ ಬೆಳೆದಿತ್ತಂದ್ರೆ ಇದ್ರದಾಗೆ ಅನ್ಸುತ್ತೆ ನನಗೆ. ಅಷ್ಟು ಕಮ್ಮಿ ಇದ್ರೂ ಅಷ್ಟು ಅಗಲಾಗಿ ಹರಡ್ಕೊಂಡಿತ್ತಿದ್ದು. ಆಮೇಲೆ ಇದ್ರಾಗೂ ತುಂಬ ಸೀಡ್ಸ್ ಹಾಕಿದ್ದೆ ನಾನು ಇದ್ರ ತುಂಬ. ಆದ್ರೆ ಏನಾಯ್ತು ಅಂತಂದ್ರೆ ಹುಳಗಳಿದ್ವಲ್ಲ ಅವೆಲ್ಲ ನಾಟಿಗೆ ಬಂದ್ಮ್ಯಾಗ ಆಲ್ಮೋಸ್ಟ್ ತಿಂದಿದ್ವು. ಅದಾದ್ಮೇಲೆ ಸ್ವಲ್ಪ ಜಾಕ್ ಮಾಡಿದ್ದೆ. ಫ್ರೆಂಡ್ಸ್ ನೋಡ್ರಿ, ಇಷ್ಟೊಂದು ನಾನು ತೊಗೊಂಡಿನಿ. ಅದ್ರ ಮಧ್ಯೆ ಮಧ್ಯೆ ಏನದಾವಲ್ಲ ಅವೆಲ್ಲ ಹೂವಿನ ಗಿಡದ ಬೀಜಗಳು ಬಿದ್ದು ಅದು ತಾನಾಗೆ ಎದ್ದಿದ್ವು. ಸೊ ಟೋಟಲ್ ಹಾರ್ವೆಸ್ಟ್ನ ತೋರಿಸ್ತೀನಿ ನಾನು ಏನೇನು ತೊಗೊಂಡಿನಂತ. ಇದು ಅವರೆಕಾಯಿ, ಆಮೇಲೆ ಮೆಣಸಿನ್ಕಾಯಿನ ತೋರಿಸ್ತೀನಿ ನಾನು ನಿಮ್ಗೆ. ಈಗ ಇಷ್ಟು ಮೆಣಸಿನ್ಕಾಯಿ, ಆಮೇಲೆ ಇಷ್ಟು ಬೆಂಡೆಕಾಯಿ. ಅಲ್ಲಿ ನೋಡ್ರಿ ಇಷ್ಟೊಂದು ಮೆಣಸಿನ್ಕಾಯಿ ಇದಾವೆ. ಸೊ ಬೆಂಡೆಕಾಯಿ, ಟೊಮ್ಯಾಟೊ, ರಾಜಗಿರಿನೂ ನೋಡ್ರಿ ಎಷ್ಟೊಂದು ಆಗೈತಂತ, ಕೊತ್ತಂಬರಿ, ಆಮೇಲೆ ಮೆಂತ್ಯ ಪಲ್ಯ. ಇಷ್ಟನ್ನ ನಾನು ಇವತ್ತು ತೊಗೊಂಡಿನಿ. ಹಾಗಲಕಾಯಿನೂ ಅಷ್ಟೇ ಸಾಕಷ್ಟು ಹಾಗಲಕಾಯಿ ಬಂದು ಒಂದು 1/2 kg ಅಷ್ಟು ಹಾಗಲಕಾಯಿ ತೊಗೊಂಡಿನಿ ನಾನು. ಸೊ ಗಿಡದಾಗಿನ ಸಣ್ಣ ಸಣ್ಣನೂ ಇದ್ದಾವೆ. ಇದೇ ಥರ ನೋಡಿರಿ ಫ್ರೆಂಡ್ಸ್, ನೀವು ಐಡಿಯಾ ಮಾಡ್ಕೊರಿ. ಇದೆಲ್ಲ ನೋಡಿದ್ರೆ ನಿಮಗೂ ಸ್ವಲ್ಪ ಆಸೆ ಬರುತ್ತೆ ಅನ್ಕೋತೀನಿ ಮಾಡೋಕ್ಕೆ. ಸೊ ನಿಮ್ಮ ತರಕಾರಿನ ನೀವೇ ಇಷ್ಟರ ಮಟ್ಟಿಗೆ ಬೆಳ್ಕೊಂಡ್ರೆ ಅಂತಂದರೆ ಸಾಕಷ್ಟು ಯೂಸ್ ಆಗುತ್ತೆ, ನಿಮ್ಮ ಮನೆಗೂ ಹೆಲ್ಪ್ ಆಗುತ್ತೆ. ಸೊ ಖುಷಿನೂ ಕೊಡುತ್ತೆ. ಸೊ ಓಕೆ ಫ್ರೆಂಡ್ಸ್, ನಾನು ನಿಮ್ಮ ಮುಂದಿನ ವೀಡಿಯೋನಾಗ ಮತ್ತೆ ಸಿಗ್ತೀನಿ. ಬಾಯ್.